ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಿರ್ಮತ್ಯೋಗ್ರಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ದಾಮದದನ್ಮಹೇಶರಜತಗ್ರಾಮಶ್ರಿಯೋऽಲಂಕೃತಿಃ ಕರ್ಮಂದೀಶ್ವರಭಕ್ತಿವಂದನವಶಃ ಪ್ರೀತೋऽಸ್ತು ಕೃಷ್ಣಪ್ರಭುಃ. ಹರಿ ಓಂ. ಕೃಷ್ಣಾಷ್ಟಮಿ ಎಲ್ಲರಲ್ಲೂ ಕಾಡುವಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಈ ಒಂದು ಪ್ರವಚನದ ಧ್ವನಿಸುರುಳಿಯನ್ನು ತಲುಪಿಸಬೇಕು ಎನ್ನುವಂಥ ಪ್ರಯತ್ನದಿಂದಾಗಿ ಶ್ರೀಮದಾಚಾರ್ಯರು ಕೊಟ್ಟಿರತಕ್ಕಂಥ ಜಯಂತಿ ನಿರ್ಣಯ ಎಂಬತಕ್ಕಂಥ ಗ್ರಂಥ, ಅದರ ಆಧಾರದ ಮೇಲೆ ಕೆಲವು ವಿಚಾರಗಳನ್ನು ಇಲ್ಲಿ ತಿಳಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲರಿಗೂ ಬರುವ ಮೊದಲ ಪ್ರಶ್ನೆ ಏನು ಅಂತಂದರೆ, ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಎಂಬುದಾಗಿ ಎರಡು ವಿಧವಾಗಿ ಕೆಲವು ಸಲ ಪಂಚಾಂಗಗಳಲ್ಲಿ ಹಾಕಿರ್ತಾರೆ. ಇದರ ತಿಳುವಳಿಕೆಯ ಕ್ರಮ ಒಂದು ಪಂಚಾಂಗದಲ್ಲಿ ನೋಡಿದಾಗ ನಮಗೆ ಅಲ್ಲಿ ಇಂದು ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಅಂತ ಉಲ್ಲೇಖವನ್ನು ಮಾಡಿರ್ತಾರೆ. ಅದನ್ನು ಆಚಾರ್ಯರು ಬಹಳ ಸ್ಪಷ್ಟವಾಗಿ ನಮಗೆ ತಮ್ಮ ಜಯಂತಿ ನಿರ್ಣಯ ಎಂಬತಕ್ಕಂಥ ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ಯಾವ ಅರ್ಧರಾತ್ರಿಯ ಸಮಯದಲ್ಲಿ ಅಷ್ಟಮಿ ತಿಥಿ ಇದ್ದು ರೋಹಿಣಿ ನಕ್ಷತ್ರದಿಂದ ಕೃಷ್ಣ ಪಕ್ಷದ ಅಷ್ಟಮಿ, ಅದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇದ್ದು ಅಲ್ಲಿ ರೋಹಿಣಿ ನಕ್ಷತ್ರವೂ ಕೂಡಿರ್ತದೋ ಆಗ ಅದು ಜಯಂತಿ ಅಂತ ಕರೆಸ್ಕೊಳ್ತದೆ. ಒಂದು ವೇಳೆ ಆ ಕೇವಲ ಅಷ್ಟಮಿ ತಿಥಿ ಮಾತ್ರ ಇದ್ದು ರೋಹಿಣಿ ನಕ್ಷತ್ರ ಇರಲಿಲ್ಲ ಅಂತಾದರೆ ಆ ಸಂದರ್ಭದಲ್ಲಿ ಅದನ್ನು ಕೃಷ್ಣಾಷ್ಟಮಿ ಎಂಬುದಾಗಿ ಕರೀತಾರೆ ಅಂತ. ಇದು ಪಂಚಾಂಗದ ಲೆಕ್ಕದ ಮೇಲೆ ನಡೆಯುವಂಥ ಒಂದು ನಿರ್ಣಯ. ಈ ಏನು ಜಯಂತಿ, ಕೃಷ್ಣ ಜಯಂತಿ ಅಂತ ಏನಿದೆ ಅಥವಾ ಕೃಷ್ಣಾಷ್ಟಮಿ ಇದೆ, ಇದು ಸರ್ವ ಪಾಪಗಳನ್ನು ನಾಶ ಮಾಡುವಂಥ ಒಂದು ದೊಡ್ಡ ವ್ರತ ಎಂಬುದಾಗಿ ನಮಗೆ ಶಾಸ್ತ್ರಕಾರರು ಅನೇಕ ಪುರಾಣಗಳು ಜಯಂತಿ ನಿರ್ಣಯಕ್ಕೆ ಅನೇಕ ವ್ಯಾಖ್ಯಾನಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿರ್ತಕ್ಕಂಥ ಸ್ಮೃತಿಯುಕ್ತಾವಲಿಕಾರರಿರ್ಬೋದು ಅಥವಾ ರಾಯರ ಶಿಷ್ಯರಾಗಿರ್ತಕ್ಕಂಥ ಕೃಷ್ಣಾಚಾರ್ಯರು ಅಂತ, ಅಥವಾ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಸತ್ಯಪ್ರಾಯಣ ತೀರ್ಥರು ಜಯಂತಿ ಕಲ್ಪ ವ್ಯಾಖ್ಯಾ ಅಂತ ಅದನ್ನೊಂದನ್ನು ಬರೆದಿದ್ದಾರೆ. ಹೀಗೆ ಅನೇಕ ಮಹನೀಯರು ಇದಕ್ಕೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿ ಈ ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿಯ ಬಗ್ಗೆ ತಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ನಮಗೆ ಬರುವ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಕೃಷ್ಣ ಹುಟ್ಟಿದ್ದಾನೆ ಅಂತಾದರೆ ಸಂಭ್ರಮದಿಂದ ಆಚರಣೆ ಮಾಡಬೇಕು, ಅದನ್ನು ಬಿಟ್ಟು ಯಾಕೆ ಉಪವಾಸ ಮಾಡ್ತೇವೆ? ಮನೆಯಲ್ಲಿ ದೊಡ್ಡ ಉತ್ಸವ ನಡೆದಿದೆ ಅಂದರೆ ಯಾರು ಉಪವಾಸ ಮಾಡ್ತಾರೆ? ಯಾರೂ ಮಾಡೋದಿಲ್ಲ. ಹಾಗೆ ಒಂದು ಪ್ರಶ್ನೆ. ಹಾಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಪರಮಾತ್ಮನ ಅನೇಕ ಅವತಾರಗಳಿದೆ. ಮತ್ಸ್ಯ ಇದೆ, ಕೂರ್ಮ ಇದೆ, ವರಾಹ ಇದೆ, ಧನ್ವಂತರಿ ಜಯಂತಿ ಮಾಡ್ತೇವೆ, ರಾಮನವಮಿ ಮಾಡ್ತೇವೆ, ನರಸಿಂಹ ಜಯಂತಿ ಮಾಡ್ತೇವೆ, ಪರಶುರಾಮ ಜಯಂತಿ ಮಾಡ್ತೇವೆ, ವೇದವ್ಯಾಸ ಜಯಂತಿ ಮಾಡ್ತೇವೆ. ಹೀಗೆ ಅನೇಕ ಅವತಾರಗಳು ಪರಮಾತ್ಮನ ಜಯಂತಿಗಳು ನಮಗೆ ಅಲ್ಲಲ್ಲಲ್ಲೇ ಪಂಚಾಂಗದಲ್ಲಿ ನಾವು ಕಾಣುತ್ತೇವೆ.
ಇವತ್ತು ನರಸಿಂಹ ಜಯಂತಿ ದಿವಸ, ವೈಶಾಖ ಕೃಷ್ಣ ಚತುರ್ದಶಿ ಎಂದು ನರಸಿಂಹ ಜಯಂತಿ ದಿವಸ, ಧನ್ವಂತರಿ ಜಯಂತಿ ದಿವಸ, ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷ ದ್ವಿತೀಯ ತಿಥಿ, ಹೀಗೆ ದನಕ್ಕೆ ರಾಮನವಮಿ, ಚೈತ್ರ ಶುದ್ಧ ನವಮಿ, ರಾಮದೇವರು ಹುಟ್ಟಿದ್ದು, ಹೀಗೆ ಆಯಾ ಪರಮಾತ್ಮನ ಮತ್ತು ಬೇರೆ ದೇವತೆಗಳಲ್ಲ, ಅದೇ ವಿಷ್ಣುವಿನ ಅನೇಕ ಅವತಾರಗಳ ರೂಪಗಳಲ್ಲಿ ನಾವು ಅದರ ಜಯಂತಿಯನ್ನು ನಾವು ಕಾಣ್ತೇವೆ. ಆದರೆ ಯಾವತ್ತೂ ಮಾಡದೆ ಉಪವಾಸ ಮಾಡೋದಿಲ್ಲ. ಎಲ್ಲ ಮನೆಯಲ್ಲಿ ಒಳ್ಳೆ ಭಕ್ಷ್ಯಭೋಜ್ಯಗಳನ್ನು ಮಾಡಿಕೊಂಡು ಊಟ ಮಾಡ್ತೇವೆ. ಅಂದರೆ ಈ ಕೃಷ್ಣಾಷ್ಟಮಿಗೆ ಯಾಕೆ ಉಪವಾಸ ಮಾಡಬೇಕು, ಅಥವಾ ಕೃಷ್ಣ ಜಯಂತಿಗೆ ಯಾಕೆ ಉಪವಾಸ ಮಾಡಬೇಕು? ಇದು ನಮ್ಮಲ್ಲಿ ಅನೇಕ ಜನರಲ್ಲಿ ಬರುವಂಥ ಮೊದಲು ಬರುವಂಥ ಪ್ರಶ್ನೆ. ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು, ಕೃಷ್ಣ ಹುಟ್ಟಿದ್ದಾನೆ ಅಂದಮೇಲೆ ಸಂಭ್ರಮಾಚರಣೆ ಮಾಡಬೇಕು ಅಂತ. ಇದಕ್ಕೆ ಮೊದಲು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ವಿಚಾರ ಏನು ಅಂತಂದರೆ, ಸರ್ವಾಸಾಂತು ಜಯಂತೀನಾಂ ಶ್ರೇಷ್ಠ ಕೃಷ್ಣಾಷ್ಟಮೀ ಮತ ಯಸ್ಮಾತ್ ಸನ್ನಿಹಿತ ಅತ್ಯಂತಂ ತತ್ರೈವ ಉಪವಸೇತ್ ನರಃ. ಸರ್ವಸ್ಯಾಪಿ ಜಯಂತೀಷು ಪೂಜಾಕಾರ್ಯಂ ವಿಶೇಷತಃ ಸಾನ್ನಿಧ್ಯ ಏವ ಕರ್ತವ್ಯ ಉಪವಾಸೋ ನ ದೂರಗ ಎಂಬುದಾಗಿ ಭಾರದ್ವಾಜ ಸಂಹಿತೆಯಲ್ಲಿ ಇದರ ಉಲ್ಲೇಖವನ್ನು ಕೊಡ್ತಾರೆ. ಒಂದು ಮತ್ತು ಸ್ಕಂದ ಪುರಾಣದಲ್ಲೂ ಬರತಕ್ಕಂಥ ಮಾತು ಅಂತ ತಿಳಿಸಿಕೊಡ್ತಾರೆ ವ್ಯಾಖ್ಯಾನಕಾರರು, ಸತ್ಯಪರಾಯಣ ತೀರ್ಥರು. ನಮಗೆ ಅನೇಕ ಜಯಂತಿಗಳಿದೆ, ಸರ್ವಾಸಾಂತು ಜಯಂತೀನಂ, ಅನೇಕ ಜಯಂತಿಗಳ ಮಧ್ಯದಲ್ಲಿ ಕೃಷ್ಣಾಷ್ಟಮಿ ಅನ್ನೋದು ಕೃಷ್ಣನ ಒಂದು ಜಯಂತಿಯೇ, ಕೃಷ್ಣ ಹುಟ್ಟಿದ ದಿವಸವೇ. ಆದರೆ ನಮಗೆ ಕಲಿಯುಗಕ್ಕೆ ಅತ್ಯಂತ ಸಮೀಪವಾದ ಅವತಾರ ಅಂದರೆ ಅದು ಕೃಷ್ಣ ಅವತಾರ. ಮತ್ತೊಂದು ಪ್ರಶ್ನೆ ಬರುತ್ತದೆ ನಮಗೆ, ಬುದ್ಧಾವತಾರ ಇದೆಯಲ್ಲ ಅಂತ. ಹೌದು, ನಿಜ, ಬುದ್ಧಾವತಾರ ಇದೆ, ಅದು ಸಂಧಿಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ಅದು ಹೆಚ್ಚು ನಮ್ಮಲ್ಲಿ ಇವತ್ತು ಸಂಧಿಕಾಲದಲ್ಲಿ ಆಗಿರೋದ್ರಿಂದಾಗಿ ಅದು ಕಲಿಯುಗ ದ್ವಾಪರ ಯುಗದ ಸಂಧಿಕಾಲ ಅಂತ ಪರಿಗಣನೆ ಮಾಡಿದ್ದಾರೆ. ಅದರ ಕಲಿಯುಗದ ಪೂರ್ವದಲ್ಲಿ ದ್ವಾಪರ ಯುಗದಲ್ಲೇ ಆಗಿರ್ತಕ್ಕಂಥ ಪರಮಾತ್ಮನ ಅತ್ಯಂತ ಸಮೀಪವಾದ ಅವತಾರ ಅಂತಂದರೆ ಅದು ಕೃಷ್ಣಾವತಾರ. ಆದ್ದರಿಂದ ಸನ್ನಿಹಿತವಾಗಿರ್ತಕ್ಕಂಥ ಯಾವ ಪರಮಾತ್ಮನ ಅವತಾರ ಇದೆಯೋ ಆ ಅವತಾರದ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕಾದ್ರೆ ಉಪವಾಸವನ್ನು ಮಾಡಿ ಆಚರಣೆಯನ್ನು ಮಾಡಿ ಅಂತ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕೇವಲ ನಮ್ಮ ಮಾತಿಗೆ ತಕ್ಕಂತೆ, ನಮಗೆ ಯುಕ್ತಿಗಳಿಗೆ ತಕ್ಕಂತೆ ಎಂದು ವ್ಯವಸ್ಥೆ ಮಾಡ್ಕೋಬಾರದು ಧರ್ಮದ ಆಚರಣೆಗಳನ್ನು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯೇ ವ್ಯವಸ್ಥಿತವು ಅನ್ನುವಂತೆ ನಮಗೆ ಶಾಸ್ತ್ರ ಹೀಗೆ ಹೇಳಿದೆ, ಈಗ ಮಾಡಬೇಕಷ್ಟೆ. ವಚನಾತ್ ಪ್ರವೃತ್ತಿ ವಚನಾತ್, ಮಾಡಬೇಕು ಅಂತ ಹೇಳಿದೆ ಮಾಡಿರಿ, ಪಾಲನೆ ಮಾಡಬೇಕು ಅಂತ ಹೇಳಿದೆ ಇಂಥ ದಿವಸ ಪಾಲನೆ ಮಾಡಿರಿ. ಅದರಿಂದ ನಮಗೆ ಮನಸ್ಸಿಗೆ ತೋಚಿದಂತೆ ಎಂದಿಗೂ ನಾವು ಧರ್ಮಶಾಸ್ತ್ರಗಳನ್ನು ತಿದ್ದಲಿಕ್ಕೆ ಹೋಗಬಾರ್ದು. ಎಲ್ಲರೂ ಹಬ್ಬ ಅಂತ ಮಾಡ್ತಾರೆ, ನಾವ್ಯಾಕೆ ಉಪವಾಸ ಮಾಡ್ತೇವೆ ಅನ್ನೋದನ್ನೆಲ್ಲ ವಿಚಾರವನ್ನು ಮಾಡಬಾರ್ದು. ಈ ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಜಯಂತಿಯಲ್ಲಿ ಮಾಡುವಂಥ ಉಪವಾಸ ಎಷ್ಟೋ ವರ್ಷಗಳು ಮಾಡುವಂಥ ಉಪವಾಸಕ್ಕೆ ಸಮ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ನಮಗೆ ಸನ್ನಿಹಿತವಾದ ರೂಪ, ಕಲಿಯುಗಕ್ಕೆ ಸನ್ನಿಹಿತವಾಗಿರ್ತಕ್ಕಂಥ ರೂಪ ಅಂತಂದರೆ ಅದು ಶ್ರೀಕೃಷ್ಣ ಪರಮಾತ್ಮನೇ. ಅದರಿಂದಾಗಿ ಅವನ ರೂಪ ಸನ್ನಿಹಿತವಾದ್ದರಿಂದಾಗಿ ಆ ರೂಪದ ಜಯಂತಿಯಂದು ನಾವು ಉಪವಾಸವನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ಹೇಳಿದ್ದು ಸರ್ವಸ್ಯಾಪಿ ಜಯಂತೀಶು, ಬೇರೆ ಎಲ್ಲ ಜಯಂತಿಗಳಲ್ಲೂ ಪೂಜೆ ಮಾಡಿ, ಸಾನ್ನಿಧ್ಯ ಕರ್ತವ್ಯ ಉಪವಾಸವನ್ನ ದೂರಗ, ದೂರದ ಯಾವುದೋ ಅವತಾರಗಳಲ್ಲಿ ನೀವು ಉಪವಾಸಗಳನ್ನು ಮಾಡಬೇಡ, ನರಸಿಂಹ ಜಯಂತಿಯನ್ನು ಉಪವಾಸ ಮಾಡಬೇಕು ಅಂತ ನಿಯಮೇನೇ ಇಲ್ಲ. ಅದರಿಂದಾಗಿ ಸಾನ್ನಿಧ್ಯ ಇರತಕ್ಕಂಥ ಏನು ಈ ಕೃಷ್ಣ ಜಯಂತಿ ಇದೆ, ಇಲ್ಲಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಉಚಿತವಾಗಿರ್ತಕ್ಕಂಥದ್ದು ಎಂಬುದಾಗಿ ಒಂದು ಶಾಸ್ತ್ರದ ಮಾತು ಪ್ರಮಾಣವಾಗಿ ನಮಗೆ ದೊರೆತದೆ. ಯಸ್ಯಾಂ ಜಾತೋ ಹರಿಃ ಸಾಕ್ಷಾತ್ ನಿಶೀತೆ ಭಗವಾನ್ ನಜಃ ತಸ್ಮಾತ್ ತದ್ದಿನಂ ಅತ್ಯರ್ಥಂ ಪುಣ್ಯಂ ಪಾಪಹರಂ ಶುಭಂ. ಯಾವ
ನಿಶಾಕಾಲದಲ್ಲಿ ಸಾಕ್ಷಾತ್ ಪರಮಾತ್ಮ ಅವತಾರ ಮಾಡಿದ್ದಾನೋ ಆ ದಿವಸದಲ್ಲಿ ನಾವು ಉಪವಾಸವನ್ನು ಮಾಡೋದರಿಂದಾಗಿ ಆ ದಿನ ಆ ಜಯಂತಿಯನ್ನು ಆಚರಣೆ ಮಾಡೋದರಿಂದಾಗಿ ಎಲ್ಲ ಪುಣ್ಯಗಳು ಬರ್ತದೆ, ಪಾಪವು ನಾಶ ಆಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಕೃಷ್ಣ ನಿಶೀತ ಕಾಲದಲ್ಲಿ ಹುಟ್ಟಿದ್ದಾನೆ, ರಾತ್ರಿ ಕಾಲದಲ್ಲಿ. ಬೇರೆ ಅವತಾರಗಳಲ್ಲಿ ಅಷ್ಟು ರಾತ್ರಿ ಕಾಲ ಅಂತ ಉಲ್ಲೇಖ ಎಲ್ಲೂ ಇಲ್ಲ. ಕೆಲವು ಮಧ್ಯಾಹ್ನ ಕಾಲ, ಕೆಲವು ಸಾಯಂಕಾಲ, ನರಸಿಂಹದೇವರು ಇತ್ಯಾದಿಗಳು ಈ ರೀತಿಯಾಗಿದೆ. ನಿಶೀತ ಕಾಲದಲ್ಲಿ ಯಾವ ಪರಮಾತ್ಮನ ಅವತಾರವಾಗಿದೆಯೋ ಆ ದಿವಸ ಬಹಳ ಅತ್ಯಂತ ಪ್ರಶಸ್ತವಾಗಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ದರೆ, ಇದನ್ನು ವಿಶೇಷವಾಗಿ ದ್ವಿಜಾತಿಭಿ ವಿಶೇಷೇಣ ತದ್ಭಕ್ತೈಶ್ಚ ವಿಶೇಷತಃ ಅಂತ ವಿಶೇಷವಾಗಿ ದ್ವಿಜಾತಿಯವರು ಅವಶ್ಯವಾಗಿ ಬ್ರಾಹ್ಮಣರು ಇದನ್ನು ಅನುಷ್ಠಾನ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ಅದರಿಂದಾಗಿ ಸಂಪ್ರದಾಯದಲ್ಲಿ ಎಲ್ಲ ಮಠದ ಶಿಷ್ಯರುಗಳು ಇದನ್ನು ಕೃಷ್ಣಾಷ್ಟಮಿ ಎಂದು ಉಪವಾಸವನ್ನು ಮಾಡಿಯೇ ಮುಂದಿನ ಮಾರನೇ ದಿವಸ ಪಾರಣೆಯೋ ಅಥವಾ ತಿಥಿಭಾಂತೇಚ ಪಾರಣಂ ಎರಡೂ ಥರ ಇದೆ. ಇಲ್ಲಿ ನಾನು ಪಾರಣೆಯ ಬಗ್ಗೆ ಹೆಚ್ಚು ವಿಚಾರ ಹೇಳೋದೇ ಇಲ್ಲ, ಅದೊಂದು ಮತ್ತೆ ವಿಚಾರವೇ ಬೇರೆ. ಕೆಲವು ಸಂಪ್ರದಾಯದಲ್ಲಿ ಬೆಳಗ್ಗೆ ಪಾರಣೆ, ಕೆಲವು ಸಂಪ್ರದಾಯಗಳಲ್ಲಿ ಉತ್ಸವಾಂತೆ ಪಾರಣ, ರಾತ್ರಿ ಅರ್ಘ್ಯ ಕೊಟ್ಟು ಕೂಡಲೇ ಕೆಲವರು ಫಲಾರ ಇತ್ಯಾದಿಗಳನ್ನು ಮಾಡುತ್ತಾರೆ. ಕೆಲವರು ಇಲ್ಲ, ಅವತ್ತು ಪೂರ್ಣ ಉಪವಾಸ ಇದ್ದು ಮಾರನೇ ದಿವಸ ಬೆಳಗಿನ ಜಾವ ಪಾರಣೆಯನ್ನು ಮಾಡುತ್ತಾರೆ. ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಸಾಮಾನ್ಯವಾಗಿ ನಾನು ಕಂಡಂತೆ ಉತ್ತರಾದಿಮಠ ಮತ್ತು ರಾಯರ ಮಠದ ಪರಂಪರೆಗಳಲ್ಲಿ ತಿಥಿಭಾಂತೇಚ ಪಾರಣಂ ಅಂದರೆ ಅಷ್ಟಮಿ ತಿಥಿಯೂ ಮುಗಿಬೇಕು, ರೋಹಿಣಿ ನಕ್ಷತ್ರವೂ ಮುಗಿದಿರಬೇಕು. ಎರಡೂ ಮುಗಿದ ನಂತರದಲ್ಲಿ ಪಾರಣೆಯ ವ್ಯವಸ್ಥೆ ಇರ್ತದೆ. ಆದ್ದರಿಂದಲೇ ಜಾಸ್ತಿ ಉಪವಾಸ ಇದ್ದು ಸಂಜೆ 7 ಮೇಲೋ 8 ಮೇಲೋ ಈ ರೀತಿಯಾಗಿ ಅಲ್ಲಿ ಪಾರಣೆಯ ಮಹತ್ವವನ್ನು ಹೇಳಿದ್ದಾರೆ, ಪಾರಣೆಗೆ ಅವಕಾಶವನ್ನು ಹೇಳಿದ್ದಾರೆ. ಇಷ್ಟು ಒಂದು ವ್ಯವಸ್ಥೆ. ಇನ್ನು ಇದರ ಬಗ್ಗೆ ಆಚಾರ್ಯರು ಜಯಂತಿ ನಿರ್ಣಯದಲ್ಲಿ, ಕೃಷ್ಣ ಜಯಂತಿ ನಿರ್ಣಯದಲ್ಲಿ ಬಹಳ ಸುಂದರವಾಗಿ ಹೇಳುವಾಗ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ತಿಳಿಬೇಕು. ಏನು ಅಂತಂದರೆ, ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಕೃಷ್ಣನ ಒಂದು ಜನ್ಮದ ವಿಚಾರವನ್ನು ಹೇಳುವಾಗ, ಅವತಾರದ ವಿಚಾರವನ್ನು ಹೇಳುವಾಗ, ಯಸ್ಮಿನ್ನಬ್ದೆ ಭಾದ್ರಪದೇ ಸಮಾಸೆ ಸಿಂಹಸ್ಥ ಗುರುರವ್ಯಯೋಹೋ ಅಂತ ಹೇಳಿದ್ದಾರೆ. ಕೃಷ್ಣ ಭಾದ್ರಪದ ಕೃಷ್ಣ ಅಷ್ಟಮಿ ಎಂದು ಅವತಾರ ಮಾಡಿದ ಅಂತ ಅಲ್ಲಿ ಹೇಳಿದ್ದಾರೆ. ಸಿಂಹದಲ್ಲಿ ಗುರುವಿದ್ದಾಗ ಎಂಬುದಾಗಿ, ಸಿಂಹ ಮಾಸ ಎಂಬುದಾಗಿ ಅಲ್ಲಿ ಗುರುವೂ ಇದ್ದ ಅಂತ. ಭಾದ್ರಪದ ಕೃಷ್ಣಾಷ್ಟಮಿ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ, ನಿಜ. ಆದರೆ ಭಾದ್ರಪದ ಕೃಷ್ಣಾಷ್ಟಮಿ ಅಂತಂದರೆ ನಮ್ಮಲ್ಲಿ 2 ವಿಧವಾಗಿರ್ತಕ್ಕಂಥ ಕ್ರಮಗಳಿದೆ. ಪೌರ್ಣಿಮಾಂತ ಮಾಸದ ಆಚರಣೆ, ಇನ್ನೊಂದು ಅಮಾವಾಸ್ಯಾಂತವಾದ ಮಾಸದ ಆಚರಣೆ ಅಂತ. ಪೌರ್ಣಿಮಾಂತ್ಯವಾಗಿರ್ತಕ್ಕಂಥ ಮಾಸದ ಆಚರಣೆ ಅಂದರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ 1 ತಿಂಗಳು ಮುಗಿಯುತ್ತೆ ಅಂತ. ಅಮಾವಾಸ್ಯೆ ಅಂತದಿಂದ ಅಂತಂದರೆ ಅಮಾವಾಸ್ಯೆ ಆದ ಮಾರನೇ ದಿವಸ ಪಾಡ್ಯದಿಂದ ಅಮಾವಾಸ್ಯೆಗೆ 1 ತಿಂಗಳು ಮುಗೀತದೆ. ಈ ದಕ್ಷಿಣ ಪ್ರಾಂತ್ಯದವರು ನಾವೆಲ್ಲ ಅಮಾವಾಸ್ಯಾಂತ ಮಾಸವನ್ನು ಆಚರಣೆ ಮಾಡ್ತೇವೆ. ಶುಕ್ಲ ಪಕ್ಷ ಮೊದಲು ಬಂದು ಆಮೇಲೆ ಕೃಷ್ಣ ಪಕ್ಷ ಬರ್ತದೆ. ಇನ್ನು ಉತ್ತರ ಭಾರತದಲ್ಲಿ ಪೌರ್ಣಿಮೆ ಕೃಷ್ಣ ಪಕ್ಷದಿಂದ ಪ್ರಾರಂಭವಾಗಿ ಹುಣ್ಣಿಮೆಗೆ ಮುಗೀತದೆ. ಅದರಿಂದಾಗಿ ನಮಗೆ ಏನು ಶ್ರಾವಣ ಕೃಷ್ಣ ಪಕ್ಷವೋ, ಶ್ರಾವಣ ಕೃಷ್ಣ ಪಕ್ಷ ನಮಗೇನು ಶ್ರಾವಣ ಕೃಷ್ಣ ಪಕ್ಷ ಆಗಿರ್ತದೋ ಆವಾಗ ಔತ್ತರೀಯವಾಗಿರ್ತಕ್ಕಂಥ ಉತ್ತರ ಭಾರತ ದೇಶದ ಜನರು ಅವರು ಭಾದ್ರಪದ ಕೃಷ್ಣ ಅಂತ ಆಚರಣೆ ಮಾಡ್ತಾರೆ. ಕೃಷ್ಣ ಪಕ್ಷದಲ್ಲಿ ಮಾತ್ರ ವ್ಯತ್ಯಾಸ. ನಮಗೆ ಶ್ರಾವಣ ಕೃಷ್ಣ ಪಕ್ಷ, ಅವರಿಗೆ ಭಾದ್ರಪದ ಕೃಷ್ಣ ಪಕ್ಷ. ಹಾಗಂತೇಳಿ ಅವರು ಆಗ ಪಕ್ಷಮಾಸವನ್ನು ಆಚರಣೆ ಮಾಡೋದಿಲ್ಲ, ಅದು ಬೇರೆ ಕ್ರಮ. ಅದು ನಮಗೆ ಭಾದ್ರಪದ ಶುಕ್ಲ ಪಕ್ಷ, ಅವ್ರಿಗೂ ಭಾದ್ರಪದ ಶುಕ್ಲ ಪಕ್ಷವೇ ಆಗುತ್ತೆ. ಈ ರೀತಿಯಾಗಿ ಇಟ್ಕೊಂಡಾಗ ಭಾದ್ರಪದ ಕೃಷ್ಣಾಷ್ಟಮಿ ಅಂತಂದರೆ ಶ್ರಾವಣ ಕೃಷ್ಣಾಷ್ಟಮಿ ಅಂದರೆ ಕೃಷ್ಣ ಜಯಂತಿ ಅನ್ನೋದನ್ನು ಆಚರಣೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಒಂದು ಇದರ ವಿಚಾರಗಳನ್ನು ಆಚಾರ್ಯರ ದೃಷ್ಟಿಕೋನದಲ್ಲಿ ನಾವು ನೋಡುತ್ತಾ ಹೋದರೆ, ಯೋ ಭುಂಕ್ತೆ ತದ್ದಿನೇ ಮೋಹಾತ್ ಪೂಯಶೋಣಿತ ಮತ್ತಿ ಸಹ ತಸ್ಮಾದ್ ಉಪವಸೇತ್ ಪುಣ್ಯಂ ತದ್ದಿನಂ ಶ್ರದ್ಧೆಯ ಅನ್ವಿತಃ. ಅದರಿಂದಾಗಿ
ಅವತ್ತೇನಾದರೂ ಮೋಹದಿಂದ ಅಂತಂದರೆ ಆವಾಗಲೇ ನಾವು ಹೇಳಿದ್ವಲ್ಲ, ನಮಗೆ ತಕ್ಕಂತೆ ಸಂಪ್ರದಾಯಗಳನ್ನು ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೇವೆ. ಅಥವಾ ಅಯ್ಯೋ ಹಬ್ಬ, ಕೃಷ್ಣ ಹುಟ್ಟಿದ್ದು, ಬರ್ತ್ಡೇ ದಿವಸ ಯಾರು ಉಪವಾಸ ಕೊಡಬಾರ್ದು, ಹಾಗೆಲ್ಲ ಮಾಡಬಾರ್ದು, ಈ ರೀತಿಯಾಗಿ ಮೋಹದಿಂದ ಅದನ್ನು ಯಾರು ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾನೋ ಅವನು ಕೀವು ರಕ್ತಗಳನ್ನು ಸೇವಿಸಿದಂತೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅನಾರೋಗ್ಯ ಇದ್ದವರ ಪ್ರಶ್ನೆ ಬಿಟ್ಟು ಆರೋಗ್ಯವಂತರ ದೃಷ್ಟಿಯಲ್ಲೇ ನಾನು ಹೇಳ್ತಾ ಇರುವುದು. ಅದರಿಂದಾಗಿ ಅವಶ್ಯವಾಗಿ ಆ ದಿವಸವೆಲ್ಲ ತಾವು ಈ ಪುಣ್ಯಕರವಾಗಿರ್ತಕ್ಕಂಥ ಉಪವಾಸವನ್ನು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ವಿಹಿತವಾಗಿರ್ತಕ್ಕಂಥದ್ದು. ರಾತ್ರಿ ಕಾಲದಲ್ಲಿ, ಚಂದ್ರೋದಯ ಕಾಲದಲ್ಲಿ ಅರ್ಘ್ಯವನ್ನು ಕೊಡಬೇಕು ಅಂತ ಇಲ್ಲಿ ಆಚಾರ್ಯರು ಒಂದು ಅನೇಕ ಕ್ರಮಗಳನ್ನು ಈ ಕೃಷ್ಣಾಷ್ಟಮಿ ದಿವಸಕ್ಕೆ ಕೆಲವು ನಿಯಮಗಳನ್ನು ಹಾಕಿಕೊಡ್ತಾರೆ. ಏನನ್ನು ಅಂದರೆ, ನಾವು ಸಪ್ತಮಿ ಉಪವಾಸ ಬರ್ತದೆ, ರಾತ್ರಿ ಅಷ್ಟಮಿ ಬಂದಿರ್ತದೆ. ಸಪ್ತಮಿ ಬೆಳಗ್ಗೆ ಎದ್ದ ಕೂಡಲೇ ಶೌಚಾದಿಗಳನ್ನು ಮುಗಿಸಿ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಈ ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಅಂತ. ಈ ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಬೇಕು. ಇದು ಬೆಳಗಿನ ಸ್ನಾನ. ಆಮೇಲೆ ಸಂಧ್ಯಾವಂದನ ಇತ್ಯಾದಿಗಳನ್ನು ಮಾಡಬೇಕು. ನಂತರದಲ್ಲಿ ಪುನಃ ಸಂಕ್ಷೇಪವಾಗಿ ಹೇಳ್ತೇನೆ, ಮತ್ತೆ ಮಧ್ಯಾಹ್ನ ಕಾಲದಲ್ಲಿ ಮಧ್ಯಾಹ್ನ ಕಾಲೇ ಚ ಪುಮಾನ್ ಸಾಯಂಕಾಲೇತು ಅತಂದ್ರಿತಃ, ಮತ್ತೆ ಮಧ್ಯಾಹ್ನ ಕಾಲದಲ್ಲಿ ಮತ್ತೆ ಪುನಃ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದೇ ಮಂತ್ರದಿಂದಾಗಿ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಹೇಳ್ತಾ ಮಧ್ಯಾಹ್ನ ಕಾಲದಲ್ಲಿ ಮತ್ತೆ ಸ್ನಾನವನ್ನು ಮಾಡಬೇಕು ಅಂತ ಇದೊಂದು ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ತ್ರಿಶವಣ ಸ್ನಾನ ಅಂತ 3 ಬಾರಿ ಸ್ನಾನ ಮಾಡಲಿಕ್ಕೆ ಹೇಳಿದ್ದಾರೆ. ಇಷ್ಟಾಗಿ ಮತ್ತೆ ಇದು ಮಾಧ್ಯಾಹ್ನಿಕ ಇತ್ಯಾದಿಗಳನ್ನು ಮುಗಿಸಿ ಮತ್ತೆ ಸಾಯಂಕಾಲದಲ್ಲಿಯೂ ಸ್ನಾನವನ್ನು ಮಾಡಬೇಕು. ಇದೇ ಮಂತ್ರದಿಂದಲೇ ಮತ್ತೆ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ಬೆಳಗಿನ ಜಾವ ನಿರ್ಮಾಲ್ಯಾದಿಗಳನ್ನೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಅಥವಾ ಕೆಲವರ ಪದ್ಧತಿಗಳಲ್ಲಿ ಪೂಜೆಯನ್ನು ಮುಗಿಸಿ ಅರ್ಘ್ಯ ಮಾತ್ರ ಉಳಿಸ್ಕೊಂಡಿರ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಇರ್ತದೆ. ಆದರೆ ಮಾಡ್ತಕ್ಕಂಥವರು ವಿಶೇಷವಾಗಿ ಸಾಯಂಕಾಲದಲ್ಲೇ ಮಾಡುವಂಥದ್ದು ಉತ್ತಮವಾದ ಪಕ್ಷ. ಆದ್ದರಿಂದಾಗಿ ಬೆಳಗಿನ ಕಾಲದಲ್ಲಿ ನಿರ್ಮಾಲ್ಯ ಇತ್ಯಾದಿಗಳನ್ನು ಮಾಡಿ ಮತ್ತೆ ಸಂಜೆ ಸಾಯಂಕಾಲದಲ್ಲಿ ಸ್ನಾನವನ್ನು ಮಾಡಿ ತಾವು ಪರಮಾತ್ಮನ ಅನೇಕ ಸ್ಮರಣೆಗಳನ್ನು ಸಹಸ್ರನಾಮಗಳನ್ನೆಲ್ಲ ಸ್ಮರಣೆಯನ್ನು ಮಾಡ್ತಾ ಏಕಾಗ್ರಚಿತ್ತನಾಗಿ ಪರಮಾತ್ಮನನ್ನು ಸಾಯಂಕಾಲದಲ್ಲಿ ಅಂದರೆ ರಾತ್ರಿ ಅರ್ಘ್ಯ ಕೊಡೋಕ್ಕಿಂತ ಮುಂಚೆ ಚಂದ್ರೋದಯಕ್ಕೆ ಅರ್ಘ್ಯ, ಆ ಚಂದ್ರೋದಯಕ್ಕಿಂತ ಅರ್ಘ್ಯಕ್ಕಿಂತ ಮುಂಚೆ ತಾನು ಪರಮಾತ್ಮನನ್ನು ವಿಶೇಷವಾಗಿ ಅರ್ಚನೆ ಸಹಸ್ರನಾಮ ಕೃಷ್ಣಾಷ್ಟೋತ್ತರ ಇತ್ಯಾದಿಗಳಿಂದಾಗಿ ಅರ್ಚನೆಯನ್ನು ಮಾಡಬೇಕು. ಆ ಮಾಡುವಾಗ ಪರಮಾತ್ಮನ ಪೂಜೆಯನ್ನು ಮಾಡುವಾಗ ಅಲ್ಲಿ ಒಂದು ಮಂತ್ರವನ್ನು ಹೇಳಬೇಕು. ಏನದು ಅಂದರೆ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ಅಲ್ಲಿ ಶಾಸ್ತ್ರದ ವಿಧಾನದಂತೆ ಪೂಜೆಯನ್ನು ಮಾಡಬೇಕು. ಅಲ್ಲಿ ಕೃಷ್ಣನನ್ನು ಪೂಜೆಯನ್ನು ಮಾಡುವಾಗ ಪರಿವಾರ ಸಮೇತವಾಗಿ ಪೂಜೆಯನ್ನು ಮಾಡಬೇಕು. ಅದು ವೈಶಿಷ್ಟ್ಯ. ಯಾಕಂದರೆ ಕೃಷ್ಣನ ಗೋಕುಲವನ್ನೆಲ್ಲ ಮಾಡಿರ್ತೇವೆ ನಾವು. ಆ ಮೃತ್ತಿಕೆಯಿಂದ ಮಣ್ಣಿನಿಂದಾಗಿ ಗೋಕುಲವನ್ನು ಮಾಡುವಂಥದ್ದು ಸಂಪ್ರದಾಯ ಘಟ್ಟದ ಮೇಲಿನವರಲ್ಲಿ ಎಲ್ಲರ ಮನೆಗಳಲ್ಲೂ ಸಾಮಾನ್ಯವಾಗಿ ಇರ್ತದೆ. ಅಲ್ಲಿ ಮಾಡುವಾಗ ಕೃಷ್ಣ ಜೊತೆಗೆ ಬಲರಾಮನನ್ನು ವಸುದೇವಂ ದೇವಕಿಂಚ ನಂದಗೋಪಂಚ ಯಶೋದಾಂಚ ಸುಭದ್ರಾಂ ತತ್ರ ಪೂಜೆಯಿತ್ತು. ಅವೆಲ್ಲ ಪರಿವಾರ ದೇವತೆಗಳು ಅನ್ನುವಂಥ ಚಿಂತನೆಯನ್ನು ತಂದುಕೊಂಡು ಅವನ್ನೆಲ್ಲ ಪೂಜೆ ಮಾಡಬೇಕು. ಎಲ್ಲ ಬಹಳ ವಿಸ್ತಾರ ಇದೆ. ಅಲ್ಪವಾಗಿ ಸ್ವಲ್ಪ ಮಾತ್ರ ಎಷ್ಟು ಅನುಕೂಲಕ್ಕಿದೆಯೋ ಅಷ್ಟನ್ನು ಮಾತ್ರ ತಿಳಿಸಿಕೊಡ್ತೇನೆ. ಮಾಡಿ ಈ ರೀತಿಯಾಗಿ ಪರಮಾತ್ಮನಿಗೆ ನೈವೇದ್ಯಗಳನ್ನೆಲ್ಲ ಅರ್ಪಣೆ ಮಾಡಬೇಕು ಅಂತ ಇದೆ. ಇಲ್ಲೂ ಅಷ್ಟೇ ನೈವೇದ್ಯಕ್ಕೆ ಏನೇನು ಅರ್ಪಣೆ ಮಾಡಬೇಕು ಅನ್ನೋದು ನಮಗೆ
ಒಂದು ಸಂಶಯ ಬರ್ತದೆ. ಅದಕ್ಕೆ ಇಲ್ಲಿ ಅಪೂಪೈ ನವನೀತಾದ್ಯೈ ಶರ್ಕರಾ ಕ್ಷೀರಸಂಯುತೈ ಎಂಬುದಾಗಿ ಹೇಳುವಂತೆ ಭಾಳ ಮುಸರೆ ಪದಾರ್ಥಗಳನ್ನು, ಬೇಯಿಸಿರ್ತಕ್ಕಂಥ ಪದಾರ್ಥಗಳು ಅದು ಮತ್ತೆ ಪುನಃ ಮಾರನೇ ದಿವಸ ನೈವೇದ್ಯಕ್ಕೆ ಬರೋದಿಲ್ಲ. ಅದರಿಂದಾಗಿ ಅಪೂಪ, ಬೆಣ್ಣೆ, ಬೆಲ್ಲ, ಕ್ಷೀರ ಇವುಗಳನ್ನೆಲ್ಲ ನವನೀತಾದ್ಯೈ ಶರ್ಕರಾ ಕ್ಷೀರ ಸಂಯುತೈ ಇವುಗಳನ್ನು ಮಾಡಿರ್ತಕ್ಕಂಥ ನಾವೇನು ಸಾಮಾನ್ಯವಾಗಿ ನಾವು ರೂಢಿಯಲ್ಲಿಟ್ಕೊಳ್ಳುವಂತೆ ಚಕ್ಲಿ ಇತ್ಯಾದಿಗಳು, ಇವೆಲ್ಲ ಏನು ಭರ್ಜಿತವಾದ ಪದಾರ್ಥಗಳು ಅಂತ ಏನು ಕರಿತೇವೆ, ಅವುಗಳನ್ನು ನೈವೇದ್ಯ ಮಾಡೋದರಿಂದಾಗಿ ಅದು ಒಂದು ಯಾವ ಮೀರಿದ್ರೂ ಮಾರನೇ ದಿವಸವಾಗಿ ಅದು ಸ್ವೀಕಾರ ಮಾಡಲಿಕ್ಕೆ ಬರ್ತದೆ ಅನ್ನುವ ದೃಷ್ಟಿ. ಅಥವಾ ತುಂಬ ಮಡಿ ಮಾಡುವವರಿದ್ದರೆ ಬರೀ ಹಣ್ಣು ಹಾಲು ಇತ್ಯಾದಿಗಳನ್ನು ಮಾತ್ರ ನೈವೇದ್ಯ ಮಾಡುವಂಥದ್ದು ರೂಢಿಯಲ್ಲಿ ಇರ್ತದೆ. ಅದರಿಂದಾಗಿ ಇವುಗಳನ್ನು ನೈವೇದ್ಯವನ್ನು ಮಾಡಿ ಮಾರನೇ ದಿವಸ ಅವತ್ತು ನೈವೇದ್ಯ ನಂತರದಲ್ಲಿ ಪರಮಾತ್ಮನಿಗೆ ಮಂಗಳಾರತಿ ಇತ್ಯಾದಿಗಳನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಡುವಂಥ ಮಂತ್ರ ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ. ಜಾತಕಂ ಸವದಾರ್ಥಾಯ ಭೂಭಾರೋತ್ತರಣಾಯ ಚ ಕೋರಮಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ಯಂ ದೇವಕ್ಯ ಸಹಿತೋ ಹರೇ ಎಂಬುದಾಗಿ ಈ ಮಂತ್ರಗಳನ್ನು ಹೇಳ್ತಾ, ಅಂದರೆ ಕಂಸನ ವಧೆಯನ್ನು ಮಾಡಲಿಕ್ಕೆ, ಭೂಮಿಯ ಭಾರವನ್ನು ಹೋಗಲಾಡಿಸಲಿಕ್ಕೋಸ್ಕರ, ಕೌರವರ ವಿನಾಶಕ್ಕೋಸ್ಕರ, ದೈತ್ಯರನ್ನು ಸದೆಬಡಿಲಿಕ್ಕೋಸ್ಕರ, ಪಾಂಡವರ ಹಿತಕ್ಕೋಸ್ಕರ, ಧರ್ಮ ಸಂಸ್ಥಾಪನೆಗೋಸ್ಕರ ಅವತಾರ ಮಾಡಿರ್ತಕ್ಕಂಥ ಹೇ ಕೃಷ್ಣ ಪರಮಾತ್ಮನೇ, ನಿನಗೆ ಈ ಅರ್ಘ್ಯ ಎಂಬುದಾಗಿ ಅಲ್ಲಿ ಕೃಷ್ಣನಿಗೆ ನೀರಿನ ಅರ್ಘ್ಯವನ್ನು ಕೊಡುವಂಥದ್ದು ರೂಢಿಯಲ್ಲಿದೆ. ಕೃಷ್ಣವನಿಗೆ ಅರ್ಘ್ಯವನ್ನು ಶಂಖದಿಂದ ಸಮರ್ಪಣೆಯನ್ನು ಮಾಡಬೇಕು. ಅದು ಮಾಡುವಾಗ, ಅರ್ಘ್ಯ ಸಮರ್ಪಣೆಯನ್ನು ಮಾಡುವಾಗ ಕೈಯಲ್ಲಿ ಶಂಖ ಇಟ್ಕೊಂಡು ಕೃಷ್ಣನ ಪ್ರತಿಮೆಯಲ್ಲೇ ನೀರು ಬಿಡುವಂಥದ್ದು, ಅಥವಾ ಅರ್ಘ್ಯದ ಪಾತ್ರೆಯಲ್ಲಿ ಬಿಡುವಂಥದ್ದು, ಕೈಯಲ್ಲಿ ನಿಂಬೆಹಣ್ಣು, ಉತ್ತತ್ತಿ, ದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಅವರವರ ಕೆಲವು ಒಂದೊಂದು ಸಂಪ್ರದಾಯಗಳಲ್ಲಿ ಒಂದೊಂದು ಥರ ಇರ್ತದೆ. ಪ್ರಧಾನವಾಗಿ ಅರ್ಘ್ಯ ಕೊಡುವಂಥದ್ದು ಮರಿಬಾರ್ದು, ಅಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೊಟ್ಟು ನಂತರದಲ್ಲಿ, ಯಾಕಂದರೆ ಚಂದ್ರ ಬೆಳಗಿನ ಜಾವ ಆದರೆ ಸೂರ್ಯಾರ್ಘ್ಯವನ್ನು ಹೇಗೆ ಕೊಡ್ತೇವೆ ಹಾಗೆ ಸಾಯಂಕಾಲದಲ್ಲಿ ಚಂದ್ರಾರ್ಘ್ಯ ಕೊಡಬೇಕು. ಆದ್ದರಿಂದಾಗಿ ಆ ಚಂದ್ರನಿಗೂ ಸಹಿತ ಅತ್ರಿಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗೃಹಾಣರ್ಘ್ಯಂ ಮಯಾ ದತ್ತಂ ರೋಹಿಣ್ಯ ಸಹಿತಶಶಿನ್ ಎಂಬುದಾಗಿ ಚಂದ್ರನಿಗೂ ಸಹಿತ ಅರ್ಘ್ಯವನ್ನು ಕೊಟ್ಟು ಆ ಚಂದ್ರನ ಉಪಸ್ಥಾನವನ್ನು ಮಾಡಬೇಕು ಅಂತ ಇದೆ. ಆ ಚಂದ್ರನ ಉಪಸ್ಥಾನವನ್ನು ಮಾಡಬೇಕು. ಶಶಿನೇ ಚಂದ್ರದೇವ ಸೋಮದೇವಾಯ ಚಂದಿವೇ ಮೃಗಿಣೇ ಶಶಿಬಿಂಬಾಯ ಲೋಕದೀಪಾಯ ತೇ ನಮಃ ಎಂಬುದಾಗಿ ಆ ಚಂದ್ರನ ಉಪಸ್ಥಾನ ಮಾಡುವಂಥದ್ದು ಕೆಲವು ಕಡೆ ಇದೆ. ಆದ್ದರಿಂದಾಗಿ ಈ ರೀತಿಯಾಗಿ ಕೃಷ್ಣಾರ್ಘ್ಯ ಮತ್ತು ಚಂದ್ರಾರ್ಘ್ಯಗಳನ್ನು ಕೊಟ್ಟು ನಂತರದಲ್ಲಿ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಈ ಮಂತ್ರವನ್ನು ಪಠಿಸಬೇಕಂತ. ಪಠಿಸಿ ಆ ಪೂಜೆಯ ಕೃಷ್ಣಾರ್ಪಣವನ್ನು ಬಿಟ್ಟು ನಂತರದಲ್ಲಿ ಬ್ರಹ್ಮಚರ್ಯ ಪಾಲನೆಯನ್ನು, ಅಂದರೆ ತನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಟುಕೊಂಡು ತಾನು ಸ್ವಾಪಂ ಸಮಾಚರೇತ್ ಅಂತ ಹೇಳ್ತಾರೆ ಆಚಾರ್ಯರು. ಮಲಗಬೇಕು ಅಂತ ಹೇಳ್ತಾರೆ. ಪ್ರಾಯಶಃ ಆಚಾರ್ಯರು ಆ ರೀತಿಯಾಗಿ ಅತ್ಯಶಕ್ಯೇತು ನಿದ್ರಾದೋ ಪುನರೇವ ಸಮಭ್ಯಸೇತ್ ಅಂತ ಹೇಳ್ತಾರೆ. ಶಾಸ್ತ್ರಾವಲೋಕನ ಮಾಡ್ತಾ ಇರಬೇಕು ಯಾವಾಗಲೂ. ತುಂಬ ನಿದ್ದೆ ಬಂದರೆ ತಾನಾಗೇ ನಿದ್ದೆ ಬಂದರೆ ಬರಲಿ ಅಂತ ಇಷ್ಟು ಅನುಮತಿಯನ್ನು ಕೊಟ್ಟಿದ್ದಾರೆ. ಕೃಷ್ಣಾಷ್ಟಮಿಯಂದು ಮಾತ್ರ ವಿಶೇಷವಾಗಿ ಸ್ವಾಪಂ ಸಮಾಚರೇತ್ ಅಂತ ಹೇಳಿರೋದ್ರಿಂದಾಗಿ ತಾನು ನಿದ್ರೆಗೆ ಹೋಗಬೇಕು ಅಂತ ಒಂದು ಮಾತನ್ನು ಆಜ್ಞಾರೂಪವಾಗಿ ಕೊಟ್ಟಿದ್ದಾರೆ. ಮಾಡಿ ಮತ್ತೆ ಮಾರನೆಯ ದಿವಸದಲ್ಲಿ ತಥೋ ನಿತ್ಯಾನಿಕಂ ಕೃತ್ವ ಶಕ್ತಿತೋ ದೀಯತಾಂ ಧನಂ ಸರ್ವಾಯೇತಿ ಚ ಮಂತ್ರೇಣ ತದಪಾರಣ ಸಮಾಚರೇತ್ ಅಂತ. ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬುದಾಗಿ
ತಾನು ಈ ಮಂತ್ರವನ್ನು ಪಠಿಸುತ್ತಾ ಪಾರಣವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪಾರಣದಲ್ಲಿ ಆವಾಗಲೇ ಹೇಳಿದಂತೆ ವ್ಯತ್ಯಾಸಗಳು ಇದೆ. ಅವರವರ ಮಠದ ಸಂಪ್ರದಾಯಗಳಂತೆ ಅವರು ಆಚರಣೆ ಮಾಡತಕ್ಕಂಥದ್ದು ಅತ್ಯಂತ ಉಚಿತವಾದದು. ಅವರ ಮಠದ ಸಂಪ್ರದಾಯಗಳಲ್ಲಿ ಯಾವ ರೀತಿಯಾಗಿ ಪ್ರಾತಃ ಪಾರಣೆಯೋ ಅಥವಾ ತಿಥಿಭಾಂತೇಜ ಪಾರಣೆಯೋ ಅದನ್ನು ಅನುಸರಿಸಬೇಕಾದ್ದು ನಮ್ಮ ಕರ್ತವ್ಯ ಅಷ್ಟೇ. ಅದರಿಂದಾಗಿ ಸರ್ವಾಯ ಎಂಬತಕ್ಕಂಥ ಮಂತ್ರದಿಂದಾಗಿ ಪಾರಣವನ್ನು ಮಾಡಿ ತಾನು ಶಕ್ತಿಯನುಸಾರವಾಗಿ ದಾನ ಧರ್ಮಾದಿಗಳನ್ನು ಮಾಡ್ತಾ ನಂತರದಲ್ಲಿ ಈ ಸರ್ವಾಯ ಎಂಬತಕ್ಕಂಥ ಮಂತ್ರದನ್ನೇ ಹೇಳಿ ಪಾರಣವನ್ನು ಮಾಡಿ ಧರ್ಮ ಏತಿ ತತಸ್ವಸ್ತು ಮುಚ್ಚತೆ ಸರ್ವಕೆಲ್ವಿಷೈ. ಆಮೇಲೆ ಕೊನೆಯಲ್ಲಿ ತಾನು ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬುದಾಗಿ ತಾನು ಸರ್ವಾಯ ಎಂಬತಕ್ಕಂಥ ಮಂತ್ರದಿಂದಾಗಿ ತಾನು ಸರ್ವಾಯಿತಿ ಎಂಬತಕ್ಕಂಥ ಮಂತ್ರದಿಂದಾಗಿ ಪಾರಣೆಯನ್ನು ಮಾಡಿ ಧರ್ಮಾಯ ಧರ್ಮಪದಗೆ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬತಕ್ಕಂಥ ಮಂತ್ರ ಪಠನೆಯನ್ನು ಮಾಡುವುದರಿಂದಾಗಿ ಸಕಲ ಪಾಪಗಳಿಂದಲೂ ಸರ್ವ ಪಾಪಗಳಿಂದಲೂ ಮುಕ್ತನಾಗ್ತಾನೆ ಎಂಬುದಾಗಿ ಆಚಾರ್ಯರು ಬಹಳ ಸುಂದರವಾಗಿ ಜಯಂತಿ ನಿರ್ಣಯ ಎಂಬತಕ್ಕಂಥ ಗ್ರಂಥದಲ್ಲಿ ತಿಳಿಸ್ಕೊಡ್ತಾರೆ. ಅದನ್ನು ಬಹಳ ವಿಸ್ತಾರವಾದದ್ದು. ಇಲ್ಲಿ ಇನ್ನೊಂದು ಬರುವಂಥ ಪ್ರಶ್ನೆ ಏನು ಅಂತಂದರೆ, ಕೃಷ್ಣಾಷ್ಟಮಿಯಂದು ಔಪಾಸನ ಬ್ರಹ್ಮಯಜ್ಞ ಇವೆಲ್ಲ ಮಾಡಬಹುದಾ ಅಂತ. ಖಂಡಿತ ಮಾಡಬಾರ್ದು. ಉಪಾಸನ ಬ್ರಹ್ಮಯಜ್ಞಗಳನ್ನು ಮಾಡಬಾರ್ದು. ತೀರ್ಥ ಎಷ್ಟು ಸಲ ತಗೋಬೇಕು ಅನ್ನೋದು ಒಂದು ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ. ತೀರ್ಥಂತು ತ್ರಿಹಿ ಪಿಬೇತ್ ತತ್ರ ವೈಷ್ಣವಸ್ಯ ವಿಧಿಸ್ಮೃತಃ ಎಂಬುದಾಗಿ ಔಪಾಸನಂ ಬ್ರಹ್ಮಯಜ್ಞಂ ಕೃಷ್ಣಾಷ್ಟಮ್ಯಾಂ ನ ಕಾರಯೇತ್ ತೀರ್ಥಂತು ತ್ರಿಹಿ ಪಿಬೇತ್ ತತ್ರ ವೈಷ್ಣವಸ್ಯ ವಿಧಿಸ್ಮೃತಃ ಎಂಬುವಂತೆ ತೀರ್ಥವನ್ನು ರಾತ್ರಿ ಪೂಜೆ ಆದ ನಂತರದಲ್ಲಿ 3 ಬಾರಿಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದರಿಂದಾಗಿ ಮತ್ತು ಇನ್ನೂ ಅನೇಕ ಪ್ರಮಾಣಗಳು ಇದಕ್ಕೆ. ಕೃಷ್ಣಾಷ್ಟಮ್ಯಂತು ಯಃ ತೀರ್ಥಂ ತ್ರೀಹಿ ಪಿಬೇತ್ ವೈಷ್ಣವೋ ಬುಧಃ ಪಿತೃಯಜ್ಞಂ ಬ್ರಹ್ಮಯಜ್ಞಂ ನ ಕುರ್ಯಾತ್ ಆಹುತಿಸ್ತತ ಎಂಬುದಂತೆ ಪಿತೃಯಜ್ಞ ಬ್ರಹ್ಮಯಜ್ಞಗಳನ್ನು ಇನ್ಯಾದಿಗಳನ್ನು ಮಾಡಬಾರದು. ಕೃಷ್ಣಾಷ್ಟಮಿ ಎಂದು ತೀರ್ಥವನ್ನು 3 ಬಾರಿ ತೆಗೆದುಕೊಳ್ಳಬೇಕು ಅಂತ ಶಾಸ್ತ್ರವೇ ಪ್ರಮಾಣ ಕೊಟ್ಟಿರುವುದರಿಂದಾಗಿ ಅವಶ್ಯವಾಗಿ 3 ಬಾರಿ ತೆಗೆದುಕೊಳ್ಳಬೇಕು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಈ ರೀತಿಯಾಗಿ ಕೃಷ್ಣಾಷ್ಟಮಿಯಂದು ಅಥವಾ ಆವಾಗಲೇ ಹೇಳಿದಂತೆ ರೋಹಿಣಿ ನಕ್ಷತ್ರ ಸಂಯೋಗವಿದ್ದಾಗ ಜಯಂತಿ ಎಂಬುದಾಗಿ ಕರೀತಾರೆ. ಆ ದಿವಸದಲ್ಲಿ ನಾವು ಉಪವಾಸಗಳನ್ನು ಮಾಡಿದರೆ ಅಕ್ಷಯವಾದ ಫಲವನ್ನು ದೇವರು ಕೊಡ್ತಾನೆ. ಅದರಿಂದಾಗಿ ಅಂತಹ ಕೃಷ್ಣನ ಸ್ಮರಣೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಮಾರನೆಯ ದಿವಸ ನಮ್ಮ ಸಂಪ್ರದಾಯಗಳಂತೆ ಪಾರಣೆಯನ್ನು ಮಾಡೋದರಿಂದಾಗಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಎನ್ನುವುದರೊಳಗೆ ಸಂಶಯ ಇಲ್ಲ. ಶ್ರೀಮದಾಚಾರ್ಯರ ಒಂದು ನೆರಳಿನಲ್ಲಿ ಅನೇಕ ವ್ಯಾಖ್ಯಾನಕಾರಗಳ ಮಾರ್ಗದರ್ಶನದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಯಥಾಮತಿಯಾಗಿ 1-2 ಮಾತುಗಳು, ಬಹಳಷ್ಟು ಮಾತುಗಳಿದೆ ಇದರ ಬಗ್ಗೆ ಹೇಳುವಂಥದ್ದು. ಅದರಿಂದಾಗಿ ಅಲ್ಪವಾಗಿ ಹೇಳಿರ್ತಕ್ಕಂಥ ಈ ಮಾತನ್ನು ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.